ಯಜಮಾನ್ರೆ ಮಂಗಳಾರತಿ ತಗೊಳ್ಳಿ. ಬಸ ಯಜಮಾನ್ರೆ ಬೇಗ ಬಾ. ಆಗ್ತಿಲ್ಲ ಲಕ್ಷ್ಮಿ, ನನ್ನ ಕೈಲಿ ಆಗ್ತಿಲ್ಲ. ಯಜಮಾನ್ರೆ ಬಾ ಬಸ, ಕುತ್ಕ. ಹೇಳಿ, ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಮಾಡೋಣ. ತಗ. ನನಗೆ ಬೇಡ, ರಾತ್ರಿ ಜಾಸ್ತಿ ಆಗಿ ತಲೆ ಹಿಡಿದು ಬಿಟ್ಟದೆ. ನಿಂಗೆ ಎಷ್ಟು ಹೇಳಿದೆ, ರಾತ್ರಿ ಜಾಸ್ತಿ ಆದ್ರೆ ಬೆಳಿಗ್ಗೆ ಕೂಡಲೇ ಏರಿಸ್ಬಿಡು, ಬ್ಯಾಲೆನ್ಸ್ ಆಗುತ್ತೆ. ಬೆಳಗ್ಗೆ ಬೆಳಗ್ಗೆ ಆಸೆ ತೋರಿಸ್ಬಿಡ್ತೀರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರಮೇಶ್. ಸರ್, ಅಗ್ರಿಮೆಂಟ್ ರೆಡಿ ಆಗಿದೆ, ಕಳಿಸಿ ಕನ್ಫರ್ಮೇಶನ್ ತಗೊಳ್ಳಿ. ಒಂದು ಸ್ಮಾಲ್ ಪ್ರಾಬ್ಲಮ್ ಸರ್. ವಾಟ್ಸ್ ಇಟ್? ಅಗ್ರಿಮೆಂಟ್ಗೆ ಫೋಟೋಸ್ ಬೇಕಿತ್ತು. ಫೋಟೋಸ್ ಆಫೀಸಲ್ಲಿ ಇರಬೇಕಲ್ಲ? ಆಫೀಸಲ್ಲಿ ಇರೋದೆಲ್ಲ ಹಳೆದು ಸರ್. ಅವರಿಗೆ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ಬೇಕಂತೆ. ಲೇಟೆಸ್ಟ್ ಫೋಟೋಗ್ರಾಫ್ಸ್? ಓಕೆ. ಹೊಸ ರಾಘವೇಂದ್ರ ಸ್ಟುಡಿಯೋಸಿಗೆ ಫೋನ್ ಮಾಡು, ನನಗೆ ಫೋಟೋಸ್ ಬೇಕು, ಒಬ್ಬ ಫೋಟೋಗ್ರಾಫನ್ನು ಕಳ್ಸ್ಕೊಡೋಕೆ ಹೇಳು. ಬನ್ನಿ ರಮೇಶ್. ಸರ್, ಸಿಟ್ ಡೌನ್. ಥ್ಯಾಂಕ್ ಯು ಸರ್. ತಗೊಳ್ಳಿ. ಕಮಾನ್. ಚೀರ್ಸ್. ಸಾರಿ ಸರ್, ಆಫೀಸಲ್ಲಿ ತುಂಬ ಕೆಲಸ ಇದೆ. ಅಗ್ರಿಮೆಂಟ್ಸ್ ಎಲ್ಲ ಇವತ್ತೇ ಕಳಿಸ್ಬೇಕು. ರೈಟ್. ಫೋಟೋಗ್ರಾಫ್ಸ್ ಎಷ್ಟು ಗಂಟೆ ಬೇಕು? ಲಂಚ್ ಅವರ್ಗಿಂತ ಮುಂಚೆ ಕಳಿಸಿದ್ರೆ ವೆಲ್ ಆ್ಯಂಡ್ ಗುಡ್ ಸರ್. ಡನ್, ಕಳ್ಸ್ಕೊಡ್ತೀನಿ. ನೀವೇನು ಹೊರಡಿ. ಥ್ಯಾಂಕ್ ಯು ಸರ್. ಅರುಣ ಏನ್ ಮಾಡ್ತಾ ಇದ್ರಮ್ಮ? ಸರ್, ಅರುಣ ಸ್ಮೈಲ್ ಪ್ಲೀಸ್. ನಗ್ರಿ. ನಾನು ದುಡ್ಡು ತಗೊಳ್ಳೋದು ನಿಮ್ ಫೋಟೋಗೆ ಮಾತ್ರ, ನಗೋದಕ್ಕೆಲ್ಲ ದುಡ್ಡು ಬೇಕಾಗಿಲ್ಲ. ಧೈರ್ಯವಾಗಿ ಆರಾಮಾಗಿ ನಗ್ಬೋದು. ನಗ್ರಿ. ಅವನ ಕೆಲಸ ಮುಗಿಸಿದ ತಕ್ಷಣ ಈ ಅಡ್ರೆಸ್ಗೆ ಹೋಗಿ ಪಾಸ್ಪೋರ್ಟ್ ಫೋಟೋ ತಗೊಂಬರ ಕೇಳಮ್ಮ. ಓಕೆ ಸರ್. ಈಗ ಮೈಸೂರಿನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಹೊಚ್ಚ ಹೊಸ ಹಾಡು ನಮ್ಮ ನಂಬರ್ 1 ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವರ ಆಲ್ಬಮ್ನಿಂದ ಓನ್ಲಿ ಆನ್ ಬಿಗ್ 92.7 FM. ಕೇಳಿ ಕೇಳಿಸಿ ಲೈವ್. ಒಳ್ಳೆ ಲಲಿತ್ ಮಹಲ್ ಪ್ಯಾಲೇಸ್ ತರ ಇದೆಯಲ್ಲಪ್ಪ. ಸ್ವಾಮಿ, ಅಲ್ಲ, ನಾ ಇಲ್ಲೇ ನಿಂತೇವ್ನಿ. ಒಳ್ಳೆ ಸಿಟಿ ಬಸ್ ನುಗ್ತಿರೋ ಒಳಕ್ಕೆ. ಸರ್, ನಾನು ಫೋಟೋಗ್ರಾಫರ್ ಸರ್. ಯಾರು ತೆಗಿಬೇಕು, ಎಷ್ಟು ತೆಗಿಬೇಕು, ಗ್ರೂಪಾ, ಸಿಂಗಲ್, ಪಾಸ್ಪೋರ್ಟ್, ಸ್ಟಾಂಪ್ ಸೈಜ್ ಅಂತ ಹೇಳಿದ್ರೆ ಫಟಾಫಟ್ ಅಂತ ತೆಗೆದ್ಬಿಡ್ತೀನಿ ಸರ್. ಸ್ಮೈಲ್ ಸರ್. ನೀವು ಮಾತಾಡೋದ್ ಕೇಳ್ತಾ ಇದ್ರೆ ನೀವು ಫೋಟೋ ತೆಗಿಯಂಗ್ ಕಾಣ್ತಾ ಇಲ್ಲ, ಹೋಟ್ಲಾಗ ಸಪ್ಲೈ ಮಾಡೋಂಗ್ ಕಾಣ್ತಾ ಇದ್ರಿ. ಜಗತ್ತಲ್ಲಿ ಮಾತು ಕಲ್ತಿರೋರು ತುಂಬಾ ಜನ ಇದಾರಪ್ಪ. ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಕ್ಷಮೆ ಇರ್ಲಿ ಸರ್. ಫೋಟೋ ನಂದಲ್ಲ, ನಮ್ಮ ಯಜಮಾನ್ರದು. ಒಳಗ ಅವ್ರು ನೋಡಿ. ಯಜಮಾನ್ರ? ನಮಸ್ಕಾರ ಸರ್. ಯಾರು? ಫೋಟೋಗ್ರಾಫರ್. ನಮ್ಮ ಬಾಸು ರಾಘವೇಂದ್ರ ರಾವ್ ಕಳಿಸಿದ್ದಾರೆ. ಕಳಿಸಿದ್ದು ಅವರೇ, ಕಳಿಸಿದ್ದು ನಾನು. ಫೋಟೋ ಯಾರು ತೆಗಿಬೇಕು ಸರ್? ನಿಮ್ದ? ನಂದೆ. ಓಕೆ ಸರ್, ಪಟ್ ಅಂತ ರೆಡಿ ಆಗ್ಬಿಟ್ಟು ಬಂದ್ಬಿಡಿ. ಟಕ್ ಅಂತ ಹಿಡಿದು ಬಿಡ್ತೀನಿ. ಐ ಆಮ್ ರೆಡಿ. ಟೇಕ್ ಮೈ ಫೋಟೋಗ್ರಾಫ್. ಹೀಗೆ ಫೋಟೋ ತೆಗಿಯಕ್ಕಾಗಲ್ಲ. ಯಾಕೆ? ಅಲ್ಲ, ಶೋ ಮಾಡಿಕೊಂಡು ಫ್ರೆಶ್ ಆಗಿ ನೀಟಾಗಿ ನೀವು ಬಂದರೆ ಕೆಡ್ದಾಗಿರೋ ನಿಮ್ಮ ಮುಖನೂ ಚೆನ್ನಾಗಿ ಕಾಣುತ್ತೆ, ನನ್ನ ಫೋಟೋನು ಚೆನ್ನಾಗಿ ಬರುತ್ತೆ. ಯು ಟಾಕ್ ಟೂ ಮಚ್. ನಿನ್ನನ್ನು ಕರೆಸಿದ್ದು ನನ್ನ ಫೋಟೋ ತಗೊಳ್ಳೋಕ್ಕೆ, ನನ್ನ ಮುಖದ ಮೇಲೆ ಕಮೆಂಟ್ ಮಾಡೋಕ್ಕಲ್ಲ. ಯು ಜಸ್ಟ್ ಕ್ಲಿಕ್ ಆ್ಯಂಡ್ ಗೋ. ಸ್ಮೈಲ್ ಅಂತಾನೆ ಹೇಳಂಗಿಲ್ಲ. ಫೋಟೋಸ್ ಎಷ್ಟೊತ್ತಿಗೆ ಸಿಗುತ್ತೆ? ಎಷ್ಟೊತ್ತಿಗೆ ಬೇಕು? ಆದಷ್ಟು ಬೇಗ ಬೇಕು. ಆದಷ್ಟು ಬೇಗ ಎಲ್ಲ ಆಗಲ್ಲ. ಕಳ್ಸೋದು ನಮ್ಮ ಬಾಸು, ತಂದು ಕೊಡೋದು ನಾನು. 2 hours ಆಗುತ್ತೆ, ತಂದು ಕೊಡ್ತೇನೆ. ಬಸ, ಯಜಮಾನ್ರೆ, ಅವನಿಗೆ ದುಡ್ಡು ಕೊಟ್ಟು ಕಳಿಸು. ಆಯ್ತು. ಎಷ್ಟಣ್ಣ ತಮ್ದು? ₹1 ಬೇಡ. ಆದ್ರೆ ಈ ಫೋಟೋ ತೆಗ್ದಿ ನಾನು ಅಂತ ಯಾರಿಗೂ ಹೇಳ್ಬೇಡಿ ಬಾಸ್. ಏನ? ಈ ಹುಟ್ಟಲ್ಲಿ ಏನಾದ್ರೂ ಫೋಟೋ ತೆಗೆದ್ರೆ ಅಷ್ಟೇ. ಯಾವನ್ ಫೋಟೋ ತೆಗ್ದಿದ್ದು ಅಂತ ನನ್ನ ಮುಖಕ್ಕೆ ಕುಗಿತಾರೆ. ಫೋಟೋ ತೆಗ್ಸೋ ಹುಟ್ಟೇನ್ರಿ ಅದು? ದುಡ್ಡಿರೋರ್ಗೆ ದುರಾಂಕಾರ, ಕೊಬ್ಬು, ಮದ ಅಂತ ಕೇಳಿದ್ದೆ.
ಇವತ್ತು ಈ ಅಪ್ಪನ್ ನೋಡಿದ್ಮೇಲೆ ನಮ್ ತಾಯಣಿಗೂ ನಿಜ ಅನ್ಸ್ತಾ ಇದೆ. ಆ ದುಡ್ಡು ಅವ್ರಿಗೆ ಕೊಟ್ಬಿಟ್ರೆ ರೀ. ರೀ ಮೀಟಿಂಗ್ಗೆ ಹೀಗೆ ಹೋಗ್ತಿದ್ರಾ? ವಾಟ್ಸ್ ರಾಂಗ್? ನೀಟಾಗಿ ಶೇವ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಒಂದು ಲೇಟ್ ಆಯ್ತು, ಇನ್ನೊಂದು ನನ್ನ ಆಫೀಸಲ್ಲಿ ನನ್ನನ್ನು ಕೇಳೋರು ಯಾರು? 4 ಜನರಿಗೆ ಬುದ್ಧಿ ಹೇಳೋರು ನೀವು. ನೀವೇ ನೀಟಾಗಿ ಹೋಗಿಲ್ಲ ಅಂದ್ರೆ ಜನ ಏನ್ ತಿಳ್ಕೊಳ್ತಾರೆ? ಬೇರೆಯವರಿಗೆ ಬುದ್ಧಿ ಹೇಳ್ತಾರೆ, ಅವ್ರು ಮಾತ್ರ ಅವ್ರ ಇಷ್ಟ ಬಂದಂಗ್ ಬರ್ಬೋದು. ಈ ದುಡ್ಡಿರೋರಿಗೆ ದುರಂಕಾರ ಅಂತ ಮಾತಾಡ್ಕೊಳ್ತಾರೆ. ಬೇರೆಯವ್ರು ಮಾತಾಡೋ ತರ ನಾವ್ ಯಾಕೆ ಬದುಕ್ಬೇಕು ಹೇಳಿ? As always, you're right. ಬನ್ನಿ. ಹಲೋ ಎಲ್ಲಿದೀಯಪ್ಪ? ಸರ್, ಸ್ಟುಡಿಯೋಗೆ ಬರ್ತಿದ್ದೀನಿ ಸರ್. ಖಂಡಿತ ನಾನು ಸ್ಟುಡಿಯೋಗೆ ಬರಬೇಡ. ಸರ್, ನಾನೇನ್ ಮಾಡಿದ್ದೀನಿ ಸರ್? ನೀನೇನ್ ಮಾಡ್ದೆ ನಿನಗೆ ಗೊತ್ತಿಲ್ವಾ? ಅಯ್ಯೋ, ನೀನೀಗ ಫೋಟೋ ತೆಗಿಯಕ್ ಹೋದಿಲ್ಲ. ಅವ್ರು ಯಾರು ಗೊತ್ತೇನೋ? ಈ ಊರಿನ ದೊಡ್ಡ ಮನುಷ್ಯರು. ಏನ್ ತರಲೆ ಮಾಡ್ದೆ ಅಲ್ಲಿ? ನಾನೇನು ಮಾಡ್ಲಿಲ್ಲ ಸರ್. ಅವ್ರ ಮನೆ ಕೆಲಸದವನು ನನ್ನನ್ನು ಕ್ಯಾಕರ್ ಸುಗ್ದು ನಿನ್ನ ವಾಪಸ್ ಕಳ್ಸು ಅಂದ. ಇಮಿಡಿಯೇಟ್ ಆಗಿ ಹೋಗಿ ಅದೇನಿದೆಯೋ ನೋಡು. ಏನು ಮತ್ತೆ ಬರಕ್ಕೆ ಹೇಳಿದ್ರಂತೆ? Will you take my photograph now? ಸೂಪರ್ ಸರ್. ಶೇವಿಂಗ್ ಪೌಡ್ರು ಈಗ ಫೋಟೋ ತೆಗಿತೀನಿ ಸರ್. ನೈಸ್ ಸರ್. ಚಿನ್ನಪ್ಪ ಸರ್. ಸ್ಮೈಲ್ ಸರ್. ಸೂಪರ್ ಸರ್. ಸರ್, ಪಕ್ಕದಲ್ಲೇ ನಮ್ದು ಇನ್ನೊಂದು ಬ್ರಾಂಚ್ ಇದೆ. ಈಗ ಹೋಗಿ ಪ್ರಿಂಟ್ ಹಾಕ್ಸ್ಕೊಂಡು ಹಾಕಿ ಬಂದ್ಬಿಡ್ತೀರಾ? ಸೂಪರ್ ಸರ್, ಥ್ಯಾಂಕ್ ಯು ಸರ್ ಶೇವ್ ಮಾಡಿದ್ಕೆ. ಬಸ, ಯಜಮಾನ್ರೆ, ನಾನು ಯಾರ್ದಾದ್ರೂ ಮಾತು ಕೇಳಿ ಎಷ್ಟೇನ ಆಯ್ತು? ದಿನಾನ ಅದೆಷ್ಟೋ ವರ್ಷ ಆಯ್ತು. ಅಮ್ಮನವ್ರು ಹೋದ್ಮೇಲೆ ನೀವ್ ಯಾರ ಮಾತು ಕೇಳಿದ್ರಿ ಹೇಳಿ? ಮತ್ತ ಆ ಹುಡುಗನ ಮಾತು ಕೇಳಿ ನಾನು ಯಾಕೆ ಶೇವ್ ಮಾಡಿಬಿಟ್ಟೆ? ನನ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಹೌದು, ನನಗೂ ಗೊತ್ತಾಗ್ತದೆ. ಕುಡ್ದಿ ಸಾಕು, ಎದ್ದೇಳಿ. ಸರ್, ಫೋಟೋಸ್. ಥ್ಯಾಂಕ್ಸ್. ನೋಡು, ಡೋಂಟ್ ಐ ಲುಕ್ ಹ್ಯಾಂಡ್ಸಮ್? ಸರ್, ನಿಮ್ ಮುಖ ನೋಡಿದ್ರೆ ಮನ್ಮಾತನು ಖರ್ಚಿಫ್ ತಗೊಂಡು ಮುಖ ಮುಚ್ಕೋಬೇಕು ಸರ್. ಇದನ್ನ ತಕ್ಷಣ ಆಫೀಸಿಗೆ ತಗೊಂಡೋಗಿ ಕೊಡಿ. ಆಯ್ತು ಯಜಮಾನ್ರೆ. ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ, ಬೇಡ ಬಿಡಿ ಸರ್. ಪ್ಲೀಸ್ ಸಿಟ್. ನಿಮ್ಮ ಹೆಸರು? ಅರುಣ್ ಸರ್. ಅರುಣ ಅಂದ್ರೆ ಬೆಳಕು ಕೊಡೋನು. ಸರ್, ಬಿಲ್ ಕೊಟ್ರೆ ನಾ ಹೊರಡ್ತೀನಿ. ಅಫ್ಕೋರ್ಸ್. ಬಸ, ನಿಮಗೆ ಅಭ್ಯಾಸ ಇದೆಯೋ? ಅವಾಗ ಫ್ರೆಂಡ್ಸ್ ಜೊತೆ. ಓ, ನಾನು ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ನನ್ನ ಜೊತೆ ಒಂದು ಪೆಗ್. ಬಾಸ್ ಮೊದಲೇ ಗುರು ಅಂತಿದ್ದಾರೆ. ಇನ್ನು ಕುಡ್ಕೊಂಡು ನಾನು ಆಫೀಸ್ಗೆ ಹೋದ್ರೆ ಓದೋರ್ಗೆ ಹಾಕ್ಬಿಡ್ತಾರೆ. ಆಮೇಲೆ ಈ ಊರಲ್ಲಿ ಫುಡ್ಡು ಇಲ್ಲ, ಬೆಡ್ಡು ಇಲ್ಲ. ಸರ್, ಬಿಲ್ ಕೊಟ್ರೆ ನಾ ಹೊರಡ್ತೀನಿ. ಅಫ್ಕೋರ್ಸ್. ಬಸ, ಬಸ, ಎಷ್ಟು ಸಲ ಕರೆಯೋದು? ಸರ್, ಫೋಟೋ ಕೊಟ್ಟು ಆಫೀಸ್ ಕಳ್ಸಿದ್ರಿ. ಈಗ ಮನೇಲಿ ಕೂತ್ಕೊಂಡು ಬಸ ಬಸ ಅಂದ್ರೆ ಅವ್ರು ಹೇಗೆ ಬರ್ಬೇಕು ಸರ್? ಓ ಎಸ್, ಮರ್ತ್ಬಿಟ್ಟೆ. ಇನ್ನೇನು ಬಂದ್ಬಿಡ್ತಾನೆ. ಈ ಬಸ ನನ್ನ ಕ್ಯಾರಿಟೇಕರ್, ಕ್ಯಾಶಿಯರ್, ಕುಕ್, ಕಂಪ್ಯಾನಿಯನ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೂಡ, ಆಲ್ ಇನ್ ಒನ್. ಅವನು ಬರೋ ತನಕ ಒಂದು ಪೆಗ್ ಹಾಕಿ. ಅಯ್ಯೋ ಇಲ್ಲ ಸರ್, ನಮ್ಮ ಬಾಸ್ ಕಿರಿಕು. ಆಫೀಸ್ಗೆ ಬೇರೆ ಹೋಗ್ಬೇಕಲ್ಲ ಸರ್ ನಾನು. ನೀವು ನನ್ನ ಜೊತೆ ಇದ್ರಿ ಅಂತ ನಿಮ್ಮ ಬಾಸ್ಗೆ ಗೊತ್ತಾದರೆ ಹೆಮ್ಮೆ ಪಡ್ತಾರೆ. 1 ವರ್ಷ ಆಫೀಸಿಗೆ ಹೋಗದೆ ಇದ್ರು ಕೇಳೋದಿಲ್ಲ. ಬಿಸೈಡ್ಸ್, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಹಾಗಂತೀರಾ? ಇವ್ರು ಫೋನ್ ಮಾಡಿದ ತಕ್ಷಣ ಫೋಟೋ ಹಿಡ್ಕೊಂಬ ಅಂತ ಕಳಿಸಿದ್ದಾರೆ ಅಂದ್ರೆ ಇವ್ರಿಗೂ ಅವ್ರಿಗೂ ಬಹಳ ಪರಿಚಯ ಇರಬೇಕು. ಕುಳಿತುಬಿಡೋಣ, ಬಾಸು ಖುಷಿ ಪಡ್ತಾರೆ. Come on. Cheers. ಸರ್, ಉಪ್ಪಿನಕಾಯಿ ಏನಾದ್ರು? Hey man, slowly. It's cognac, you know. On the rocks. Sip by sip ಕುಡಿಬೇಕು. ಸರ್, ಅದು ಕೌಂಟ್ರ್ ಕೇಸು. ನಾವೆಲ್ಲ ಹೀಗೆ ಸರ್ ಕುಡಿಯೋದು. ನಾಳೆ ಕಮ್ಮಿ ನೋಡಿ. ಇನ್ನೊಂದು 60 ಹಾಕಿ ಸರ್.
ಸಿಪ್ ಬೈ ಸಿಪ್ ನಿಧಾನ ಕುಡಿತೀನಿ. 60? ಇವ್ರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ. 60 ಸರ್. ಪೆಗ್ ಪೆಗ್. ಓ ಕಮಾನ್, ಯು ಹೆಲ್ಪ್ ಯುವರ್ ಸೆಲ್ಫ್. ಸರ್ ಅದು ಕೌಂಟ್ರಲ್ಲಿ ಇಷ್ಟು ದೊಡ್ಡ ಗ್ಲಾಸ್ ಇರಲ್ಲ ಸರ್. ಒಂದು ಅಂದಾಜು ಮೇಲೆ ಹಾಕ್ತೀನಿ. ಜಾಸ್ತಿ ಆದರೆ ಬೇಜಾರು ಮಾಡ್ಕೊಬಿಡಿ ಸರ್. ಚೆಸ್ ಚೆಸ್. ಸಿಪ್ ಸಿಪ್ ಬೈ ಸಿಪ್ ಸರ್. ಸರ್, ಇಷ್ಟು ದೊಡ್ಡ ಮನೇಲಿ ನೀವೊಬ್ರೇನ ಇರೋದು? ಸುಮ್ಮನೆ ಕೇಳಿದೆ ಸರ್. ಎಸ್, ನಾನೊಬ್ಬನೇ. ಪುಣ್ಯವಂತರು ಸರ್. ಇಷ್ಟು ದೊಡ್ಡ ಮನೇಲಿ ಒಬ್ಬರೇ ಇದ್ದೀರಾ ಅಂದರೆ ನಂದು ಒಂದು ರೂಮ್ ಇದೆ. ನಿಮ್ಮ ಬಾತ್ರೂಮಲ್ಲಿ ಕಾಲು ಭಾಗ ಇರ್ಬೋದೇನೋ. 6 ತಿಂಗಳೇ ಸರ್ ಬಾಡಿಗೆ ಕಟ್ಟಿ. ಓನರ್ ತುಂಬ ಒಳ್ಳೆಯವರು, ಇನ್ನೂ ಆಚೆ ಹಾಕಿಲ್ಲ ನನ್ನ. ಯು ಆರ್ ಎ ಜಾಲಿ ಗುಡ್ ಫೆಲೋ. ಐ ಲೈಕ್ ಯು. ಬಡವ್ರ ಮಕ್ಕಳನ್ನ ಇಷ್ಟಪಡೋ ಶ್ರೀಮಂತರು ಇನ್ನೂ ಇದ್ದಾರೆ ಅಂದರೆ ನಮಗೂ ಖುಷಿನೇ. ಅರುಣ್, ನನಗೆ ಒಂದು ಹೆಲ್ಪ್ ಮಾಡ್ತೀರಾ? ಹೆಲ್ಪಾ? ಕಾಫಿ ಸಿಗರೇಟ್ ಬಿಟ್ಟು ವಿಷ ಕುಡಿಯೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ದುಡ್ಡು ಬೇಡ. ದುಡ್ಡು ಬೇಡ? ಮತ್ತೆ ಕೇಳಿ ಸರ್, ಏನು ಮಾಡ್ಬೇಕು? ಮಾಡ್ತೀನಿ. ಕೇಳಿದನ್ನು ಮಾಡ್ತೀನಿ ಅಂತ ಪ್ರಾಮಿಸ್ ಕೊಡ್ಬೇಕು. ಪ್ರಾಮಿಸ್ ಸರ್? ಆದರೆ ಮಾಡ್ತೀನಿ ಸರ್, ಇಲ್ಲಾಂದ್ರೆ ಇಲ್ಲ. ಆಗತ್ತೆ, ಪ್ರಾಮಿಸ್. ಪ್ರಾಮಿಸ್ ಕೇಳಿ ಮಾಡ್ತೀನಿ. ನನಗೊಂದು ಫೋಟೋ ತೆಕ್ಕೊಡ್ಬೇಕು. ಆ ಫೋಟೋ. ಸರ್, ಇದಕ್ಕೆ ಯಾಕೆ ಪ್ರಾಮಿಸ್ ಹೆಲ್ಪ್ ಸರ್? ಆಮೇಲೆ ಫೋಟೋಗ್ರಾಫರ್. ನಾನೇ ಫೋಟೋ ಹಿಡಿದು ಪ್ರಿಂಟ್ ಹಾಕ್ಸಿ ಫ್ರೇಮ್ ಹಾಕಿ ಮೊಳೆ ಹೊಡೆದು ನೇತಾಕ್ಬಿಡ್ತೀನಿ. ಗೋಡೆ ನಿಮ್ಮದು, ಮನೆ ನಿಮ್ಮದು. ಸ್ಮೈಲ್ ಸರ್. ಹೇ, ನಂದಲ್ಲ, ನನ್ನ ಫ್ಯಾಮಿಲಿ ಫೋಟೋ ಬೇಕು. ಫ್ಯಾಮಿಲಿ ಫೋಟೋ? ಬೆಳಿಗ್ಗೆ ಎಲ್ಲರೂ ಕರೆಸ್ಬಿಡಿ ಸರ್, ನಿಲ್ಲಿಸ್ಬಿಡೋಣ, ಫೋಟೋ ತೆಗೆದುಬಿಡೋಣ, ಪ್ರಾಮಿಸ್ ಉಳಿಸ್ಕೊಂಬಿಡೋಣ. ಅದು ಕರ್ಸಕ್ಕಾಗಲ್ಲ ಅರುಣ್. ಕರ್ಸಕ್ಕಾಗಲ್ಲ? ಯಾಕೆ? ಯಾಕೆಂದ್ರೆ ನನ್ನ ಫ್ಯಾಮಿಲಿ ಹೊಡೆದು ಚೂರಾಗಿ 22 ವರ್ಷ ಆಯ್ತು ಅರುಣ್. ಆವತ್ತಿಂದ ಈ ಮನೆಯಲ್ಲಿ ನಾನೊಬ್ಬನೇ. ಆಯಸ್ಸು ಕರಗ್ತಾ ಇದೆ, ಮನಸ್ಸು ಕೊರಗ್ತಾ ಇದೆ, ಸಾಯಬೇಕು ಅನ್ನಿಸ್ತಿದೆ. ಆದರೆ ಅದಕ್ಕೆ ಮುಂಚೆ ಒಂದು ಸಲ ನನ್ನವ್ರನ್ನ ನೋಡಬೇಕು ಅನ್ನಿಸ್ತಿದೆ. ಅವರೆಲ್ಲರೂ ನಗ್ನಗ್ತಾ ಇದ್ರೆ ನಾನು ಅವ್ರ ಮಧ್ಯೆ ಕೂತು ನೀನೊಂದು ಫೋಟೋ ತೆಕ್ಕೊಡ್ಬೇಕು. ಅವರೆಲ್ಲರನ್ನು ಸೇರಿಸಿ ನನಗೋಸ್ಕರ ನಮ್ಮನ್ನೆಲ್ಲ ಒಂದು ಮಾಡ್ತೀರಾ ಅರುಣ್? ಪ್ಲೀಸ್. ಸರ್, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋಣ ಸರ್. ಕುಡ್ದಾಗ ಫ್ಯಾಮಿಲಿ ಮ್ಯಾಟ್ರ್ ಮಾತಾಡೋದು ತಪ್ಪು ಸರ್. ಬೆಳಿಗ್ಗೆ ಬಂದೇ ಬರ್ತೀನಿ, ಎಲ್ಲ ಇತ್ಯರ್ಥ ಮಾಡೋಣ. ಬಸ ಬಸ, ಅರುಣ್ಗೆ ದುಡ್ಡು ಕೊಟ್ಟು ಕಳಿಸು. ಸರಿ ಯಜಮಾನ್ರೆ. ಚೆನ್ನಾಗಿತ್ತು. ಎಷ್ಟಪ್ಪ ನಿಂದು? 120. ಏ ಬುಸ, ಫೋಟೋ ಹಿಡ್ಸಕ್ ಕರೆಸಿ ಕೂಡಿಸಿ ಫ್ಯಾಮಿಲಿ ಸ್ಟೋರಿ ಹೇಳ್ತೀರಾ? ಹೆಂಗಯ್ಯ ಇದೆಯಾ ಪಂಚರ ಟೈರ್ ಜೊತೆ? ನೀನು ಫೋಟೋಲ್ ಬೀಳಲ್ಲ, ಕತ್ಲಲ್ಲಿ ಕಾಣಲ್ಲ. ಬುಡ್ಡ ಮಧ್ಯರಾತ್ರಿ ಕುಡಿದ್ಬಿಟ್ಟು ಕುತ್ತಿಗೆ ಮೇಲೆ ಕಾಲಿಟ್ಬಿಟ್ಟ, ಹುಷಾರು.